ಷಡ್ಯಂತ್ರ ಆರೋಪ. ಬೆಳ್ತಂಗಡಿ ಪೊಲೀಸರ ಮುಂದೆ ಹಾಜರಾಗಿದ್ದ ಸಮೀರ್. ವಿಚಾರಣೆ ಮುಗಿಸಿ ಹೊರಟ ಸಮೀರ್. ಸಮೀರ್ನಿಂದ ಹಲವು ಮಾಹಿತಿಗಳನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಕೆಲ ದಾಖಲಾತಿ ನೀಡಿ ಸಮೀರ್ ಅವರು ಅಲ್ಲಿಂದ ಹೊರಟಿದ್ದಾರೆ ಬೆಳ್ತಂಗಡಿ ಸ್ಟೇಷನ್ ನಿಂದ. ಎಐ ವಿಡಿಯೋ ಬಗ್ಗೆ ಕೂಡ ಮಾಹಿತಿಯನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಆರೋಪ. ಸಮೀರ್ ಅವರನ್ನ ಬೆಳ್ತಂಗಡಿ ಪೊಲೀಸರು ವಿಚಾರಣೆಗಂತ ಕರೆದಿದ್ರು. ಬಂದಿದ್ರು ಸಮೀರ್ ಅವರು ವಿಚಾರಣೆಗೆ. 45 ನಿಮಿಷಗಳ ವಿಚಾರಣೆ ಎದುರಿಸಿ ಸಮೀರ್ ಅವರು ಮತ್ತೆ ಹೊರಟಿದ್ದಾರೆ. ಇನ್ನು ಸಮೀರ್ ವಿಚಾರಣೆ ವೇಳೆ ಏನೇನೆಲ್ಲ ಬಾಯಿ ಬಿಟ್ರು, ಸಮೀರ್ನಿಂದ ಹಲವು ಮಾಹಿತಿಗಳನ್ನ ಪೊಲೀಸರು ಪಡೆದಿದ್ದಾರೆ. ಅವ್ರೇನೇನೆಲ್ಲ ಹೇಳಿದ್ದಾರೆ ಅದು ನಮಗೆ ಅಂದ್ರೆ ನಿರ್ದಿಷ್ಟವಾದ ಮಾಹಿತಿ ಇಲ್ಲ. ಬಟ್ ಪೊಲೀಸರಂತೂ ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಕೆಲ ದಾಖಲಾತಿಗಳನ್ನ ಕೊಟ್ಟಿದ್ದಾರೆ ಸಮೀರ್ ಅವರು. ಅವರ ಯೂಟ್ಯೂಬ್ಗೆ ಸಂಬಂಧಪಟ್ಟಂಗಾಗಿರ್ಬೋದು, ಇನ್ನು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು. ಈ ರೀತಿಯಾಗಿ ಒಂದಷ್ಟು ಫೈಲ್ಸ್ಗಳು, ಮಟ್ಟಣ್ಣ ಅವರ ಪರಿಚಯ ಯಾವಾಗ ಆಯಿತು, ಇವರು ಯಾವಾಗ ಈ ವಿಷಯ ಅಂದರೆ ಧರ್ಮಸ್ಥಳದ ಎಐ ವಿಡಿಯೋನ ಯಾವಾಗ ಮಾಡಬೇಕನ್ನಿಸ್ತು, ಅವ್ರಿಗೆ ಯಾರೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ರು, ಆ್ಯಂಡ್ ಅವರ ಯೂಟ್ಯೂಬ್ ಡಾಟಾ, ಈ ಥರದ್ದೆಲ್ಲ ಕಲೆಕ್ಟನ್ನು ಮಾಡ್ಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಅಂದರೆ ದಾಖಲಾತಿಗಳು ಅಂದರೆ ಆ ರೀತಿಯಾದ ದಾಖಲಾತಿಗಳು, ಅವರ ಕಾಂಟ್ಯಾಕ್ಟ್ ಯಾವಾಗಿತ್ತು, ಹೆಂಗಾಯಿತು, ಏನಾಯಿತು, ಚಿನ್ನಯ್ಯನ ಯಾವಾಗ ಕಾಂಟ್ಯಾಕ್ಟ್ ಮಾಡಿದ್ರು, ಈ ರೀತಿಯಾಗಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಸಮೀರ್ ಅವರು ಕೊಟ್ಟಿದ್ದಾರೆ ಬೆಳ್ತಂಗಡಿ ಪೊಲೀಸರಿಗೆ. ಇನ್ನು ಎಐ ವಿಡಿಯೋ ಬಗ್ಗೆ, ಎಐ ವಿಡಿಯೋ ಸಂಚಲನವನ್ನು ಸೃಷ್ಟಿಸಿದ್ದ ವಿಡಿಯೋ, ಈ ವಿಡಿಯೋ ಬಗ್ಗೆ ಕೂಡ ಸಮೀರ್ ಅವ್ರ ಹತ್ರ ಮಾಹಿತಿಯನ್ನು ಪಡೆದಿದ್ದಾರೆ ಪೊಲೀಸರು. ಅಂದರೆ ಯಾವ ರೀತಿಯಾಗಿ ಅದನ್ನು ವಿಡಿಯೋನ ಎಡಿಟ್ ಮಾಡಿದ್ರಿ, ಯಾರು ಎಡಿಟ್ ಮಾಡಿಕೊಟ್ರು, ಏನೇನಾಯಿತು, ಆ ವಿಡಿಯೋ ಎಐ ಆಗಿ ಯಾಕೆ ಕನ್ವರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರಿ, ಈ ರೀತಿಯಾದ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಬೆಳ್ತಂಗಡಿ ಪೊಲೀಸರು. ಸೊ ಅದಕ್ಕೆ ಸಮೀರ್ ಅವರು ಉತ್ತರವನ್ನು ಕೊಟ್ಟು 45 ನಿಮಿಷಗಳ ಒಂದು ವಿಚಾರಣೆಯನ್ನು ಫೇಸ್ ಮಾಡಿ ಸಮೀರ್ ಅವರು ಹೊರಟಿದ್ದಾರೆ. ಬೆಳ್ತಂಗಡಿ ಪೊಲೀಸರ ಮುಂದೆ ಸಮೀರ್ ಅವರು ಇವತ್ತು ಹಾಜರಾಗಿ ವಿಚಾರಣೆಯನ್ನು ಕೂಡ ಮುಗಿಸಿದ್ದಾರೆ. ಏನೇನು ಪೊಲೀಸರಿಗೆ ಏನೇನು ಕೊಡಬೇಕಾಗಿತ್ತು ಆ ಡಾಕ್ಯುಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಏನೇನು ಗೊತ್ತಿತ್ತು, ಪೊಲೀಸರು ಏನೇನು ಕೇಳಿದ್ರು, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಏನು ಇದರಲ್ಲಿ ನಮಗೆ ಕುತೂಹಲ ಅಂದರೆ ಸಮೀರ್ ಅವರು ಏನೇನೆಲ್ಲ ಹೇಳಿದ್ರು, ಏನೆಲ್ಲ ವಿಷಯಗಳನ್ನು ಬಾಯಿ ಬಿಟ್ಟರು ಪೊಲೀಸರ ಬಳಿ, ಇದರ ಬಗ್ಗೆ ಜನರಿಗೆ ಕುತೂಹಲ ಇದೆ. ಆ್ಯಂಡ್ ಅವ್ರು ಕೊಟ್ಟಂಥ ದಾಖಲಾತಿಗಳಲ್ಲಿ ಯಾವುದು ತುಂಬ ಇಂಪಾರ್ಟೆಂಟು, ಏನು ಅಂದರೆ ದಾಖಲಾತಿಗಳಿದ್ವು, ಪೊಲೀಸ್ ಅವರು ದಾಖಲಾತಿಗಳನ್ನು ಕೇಳಿದ್ದಾರೆ ಅಂದರೆ ಏನೋ ಒಂದು ಇಂಪಾರ್ಟೆಂಟ್ ದಾಖಲಾತಿನೇ ಆಗಿರುತ್ತೆ. ಆದರೆ ಅದು ಯಾವುದು ದಾಖಲಾತಿ, ಅದು ಆ ದಾಖಲಾತಿಯಲ್ಲಿ ಏನೇನೆಲ್ಲ ಇದ್ವು, ಆ್ಯಂಡ್ ಎ ವಿಡಿಯೋನ ಸಮೀರ್ ಅವರು ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು, ಯಾರ ಹತ್ರ ಮಾಡಿಸಿದ್ರು, ಅದಕ್ಕೆ ಎ ವಿಡಿಯೋಗೂ ಮಟಣ್ಣನವ್ರಿಗೂ ಸಂಬಂಧ ಇದೆಯಾ, ಎ ವಿಡಿಯೋಗೂ ತಿಮ್ಮಾರೆಡ್ಡಿ ಅವ್ರಿಗೂ ಏನಾದರೂ ಸಂಬಂಧ ಇದೆಯಾ, ಈ ಚಿನ್ನಯ್ಯ ಯಾವಾಗ ಸಮೀರ್ ಅವರಿಗೆ ಪರಿಚಯ ಆದ್ರು, ಈ ರೀತಿಯಾದ ಪ್ರಶ್ನೆಗಳನ್ನು ಪೊಲೀಸರು ಸಮೀರ್ ಅವರಿಗೆ ವಿಚಾರಣೆ ವೇಳೆ ಕೇಳ್ತಿದ್ದಾರೆ. ಅದಕ್ಕೆ ಏನೇನು ಉತ್ತರವನ್ನು ಕೊಡಬೇಕು, ಏನೇನು ಡಾಕ್ಯುಮೆಂಟನ್ನು ಕೊಡಬೇಕು ಅದನ್ನು ಸಮೀರ್ ಅವರು ಕೊಟ್ಟು ಈಗಾಗಲೇ ಹೊರಟಿದ್ದಾರೆ ಸ್ಟೇಷನಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.